ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಯಾರಿ ಕುಚ್ ಮಿರಾಕಲ್ ಬೈ ಥ್ರೆಡ್ಸ್. ಫ್ರೆಂಡ್ಸ್, ಇವತ್ತೊಂದು ಬ್ರೈಡಲ್ ಸ್ಯಾರಿ ಕುಚ್ ಡಿಸೈನ್ನ ಮಾಡ್ತಾ ಇದ್ದೀನಿ. ನೋಡೋಣ ಬನ್ನಿ. ಇದಕ್ಕೆ ನಾನು ಟುಲಿಪ್ ಚಪಾನ್ ಅವ್ರದ್ದು ನೀಡಲ್ ನಂಬರ್ 10 0.75 mm ತಗೊಳ್ತಾ ಇದ್ದೀನಿ. 6 ಎಳೆ ದಾರನ ನಾನಿಲ್ಲಿ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಬನ್ನಿ ಬಟ್ಟೆಗೆ ಹಾಕೋದು ಅಂತ ನೋಡೋಣ. ಫಸ್ಟ್ ಸ್ಯಾರಿಗೆ ಸ್ಟಾರ್ಟ್ ಮಾಡಿದ್ರೆ ಸ್ಯಾರಿ ರೈಟ್ ಸೈಡ್ ಎಡ್ಜಿಂದ ಸ್ಟಾರ್ಟ್ ಮಾಡಬೇಕು. ನಾನಿಲ್ಲಿ ಬಟ್ಟೆಗೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಸ್ಟಾರ್ಟಿಂಗಲ್ಲಿ ಬಟ್ಟೆಗೆ ಕ್ರೋಶನ ಈ ಥರ ಹಾಕಿಬಿಟ್ಟು ನಾಟ್ನ ಮಾಡ್ಕೋಬೇಕು. ಕ್ರೋಶನ ಹಾಕಿ ದಾರನ ಎಳ್ಕೊಳ್ಳಿ. ಒಂದು ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಮಾಡ್ಕೊಳ್ಳಿ. ಈ ಥರ ಸಿಂಗಲ್ ಲಾಕ್ ಆದಮೇಲೆ ಪಕ್ಕದಲ್ಲೇ ನೋಡಿ, ಸಿಂಗಲ್ ಲಾಕ್ ಮಾಡ್ಕೊಂಡಿದ್ದೀನಿ ಅಲ್ಲ, ಅದ್ರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಸೊ ಸ್ಟಾರ್ಟಿಂಗಲ್ಲಿ ನಾವು 2 ಟೈಮ್ಸು ಸಿಂಗಲ್ ಲಾಕ್ನ ಮಾಡ್ಕೋಬೇಕು. 2 ಟೈಮ್ಸ್ ಸಿಂಗಲ್ ಲಾಕ್ ಆದಮೇಲೆ ಚೈನ್ಸ್ನ ಹಾಕ್ಕೊಳ್ಳೋಣ. 1 2 3 4 5 5 ಚೈನ್ಸ್ನ ಹಾಕ್ಕೊಂಡು ಈ 5 ಚೈನ್ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಸ್ಟ್ರೈಟಾಗಿ ಇಟ್ಟು ಬಟ್ಟೆಗೆ ಲಾಕ್ನ ಮಾಡ್ಕೊಳ್ಳೋಣ. ಲಾಕ್ ಆಗಿದೆ. ಮತ್ತೆ ಅಗೇನ್ 5 ಚೈನ್ಸ್ನ ಹಾಕ್ಕೊಳ್ಳೋಣ. 1 2 3 4 5 5 ಚೈನ್ನ ಹಾಕ್ಬಿಟ್ಟು ಇದು ಅಷ್ಟೇ ಸ್ಟ್ರೈಟಾಗಿ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ ಎಗೇನ್ 5 ಚೈನ್ಸ್ನ ಹಾಕ್ಕೊಳ್ಳೋಣ. 1 2 3 4 5 ಮತ್ತು 5 ಚೈನ್ಸ್ನ ಹಾಕ್ಕೊಂಡು ಅದು ಅಷ್ಟೇ ಸ್ಟ್ರೈಟಾಗಿ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ಲಾಕ್ ಆಗಿದೆ. ಎಗೇನ್ 5 ಚೈನ್ಸ್ನ ಹಾಕ್ಕೊಳ್ಳಿ. 1 2 3 4 5 5 ಚೈನ್ಸ್ನ ಹಾಕ್ಕೊಂಡು ಇದು ಅಷ್ಟೇ ಸ್ಟ್ರೈಟಾಗಿ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ನಾವಿಲ್ಲಿ 5 ಚೈನ್ನ ಹಾಕಿಬಿಟ್ಟು ಲಾಕ್ನ ಮಾಡ್ಕೋಬೇಕಾದ್ರೆ ಸ್ಯಾರಿ ಸುಕ್ಕಾಗದೇ ಇರೋ ರೀತಿಯಲ್ಲಿ ನೋಡಿಕೊಂಡು ಲಾಕ್ನ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅಂದರೆ ಟೈಟಾಗಿ ಎಳೆದು ನೀವು ಲಾಕ್ನ ಮಾಡ್ಕೋಬೇಡಿ. ಮತ್ತು 5 ಚೈನ್ ಎಲ್ಲಿಗೆ ಬರುತ್ತೆ ಅಂತ ಸ್ಟ್ರೈಟಾಗಿ ಇಟ್ಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೊಳ್ಳೋಣ. ಇದೇ ಥರ 5 ಚೈನ್ಸ್ನ ಹಾಕ್ಕೊಂಡು ಒಂದು ಸ್ವಲ್ಪ ಡಿಸೈನ್ನ ಮಾಡ್ಕೊಳ್ಳೋಣ. ನೀವು ಸ್ಯಾರಿಗೆ ಹಾಕ್ತಾ ಇದ್ದೀರಾ ಅಂದರೆ ಸ್ಯಾರಿ ಪೂರ್ತಿ 5 ಚೈನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ನಾನಿಲ್ಲಿ 5 ಚೈನ್ನ ಒಂದು ಸ್ವಲ್ಪ ಹಾಕಿಬಿಟ್ಟು ನೆಕ್ಸ್ಟ್ ಸ್ಟೆಪ್ನ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ನಾನಿಲ್ಲಿ ಫಸ್ಟ್ ಸ್ಟೆಪ್ನ ಕಂಪ್ಲೀಟ್ ಮಾಡಿದ್ದೀನಿ ನೋಡಿ. ಕೊನೆಯಲ್ಲಿ 2 ಟೈಮ್ಸು ಸಿಂಗಲ್ ಕ್ರೋಶೇನ ಮಾಡಿಕೊಂಡು 2 ಚೈನ್ಸ್ನ ಹಾಕ್ಕೊಂಡು ಒಂದು ಸ್ವಲ್ಪ ದಾರನ ಬಿಟ್ಕೊಂಡು ದಾರನ ಟ್ರಿಮ್ ಮಾಡ್ಕೊಂಡಿದ್ದೀನಿ. ಈಗ ಇದು ಫಸ್ಟ್ ಸ್ಟೆಪ್ಪು ಫ್ರೆಂಡ್ಸ್. ನೀವು ಅಷ್ಟೇ ಸ್ಯಾರಿ ಪೂರ್ತಿ ಇದೇ ಥರ ಕಂಪ್ಲೀಟ್ ಮಾಡ್ಕೊಳ್ಳಿ. ಈಗ ಸೆಕೆಂಡ್ ಸ್ಟೆಪ್ನ ಹೇಗೆ ಹಾಕೋದು ಅಂತ ನೋಡೋಣ. ಸೆಕೆಂಡ್ ಸ್ಟೆಪ್ಪಿಗೆ ಥ್ರೆಡ್ ಒಳಗಡೆ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಗೋಲ್ಡ್ ಕಲರ್ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ. ನಿಮ್ಮದು ಬಾರ್ಡರಲ್ಲಿ ಯಾವ ಕಲರ್ ಜರಿ ಇರುತ್ತೋ, ಕಾಪರ್ ಇದ್ದರೆ ಕಾಪರು, ಸಿಲ್ವರ್ ಇದ್ದರೆ ಸಿಲ್ವರ್ ಕಲರ್, ಇಲ್ಲ ಅಂದರೆ ಗೋಲ್ಡ್ ಕಲರ್ ಇದ್ದರೆ ಗೋಲ್ಡ್ ಕಲರ್ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಈಗ ಸ್ಟಾರ್ಟಿಂಗಲ್ಲಿ ನಾವು ಏನು ಲಾಕ್ ಮಾಡ್ಕೊಂಡಿದ್ದೀವೋ ಅಲ್ಲಿಗೇ ಲಾಕ್ನ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಸಿಂಗಲ್ ಕ್ರೋಶೇನ ಮಾಡ್ಕೊಂಡಿದ್ವಿ ಅಲ್ವಾ, ಸೇಮ್ ಹೋಲಿಗೆ ಸಿಂಗಲ್ ಕ್ರೋಶೇನ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆ ಆದಮೇಲೆ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆ ಇದೆ ಅಲ್ವಾ, ಅದ್ರ ಮೇಲ್ಗಡೆ ಹೋಲಲ್ಲೂ ನಾವು ಸಿಂಗಲ್ ಕ್ರೋಶೇನ ಮಾಡ್ಕೋಬೇಕು. ಸೊ ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ ಸಿಂಗಲ್ ಕ್ರೋಶೇನ ಮಾಡ್ಕೋಬೇಕು. 2 ಟೈಮ್ಸ್ ಸಿಂಗಲ್ ಕ್ರೋಶೆ ಆದಮೇಲೆ ಈಗ ಚೈನ್ಸ್ನ ಹಾಕ್ಕೊಳ್ಳೋಣ. 1 2 3 4 5 5 ಚೈನ್ಸ್ನ ಹಾಕ್ಕೊಂಡು 5 ಚೈನ್ನ ಹಾಕ್ಕೊಂಡು 5 ಚೈನ್ ಏನು ಲಾಕ್ ಮಾಡ್ಕೊಂಡಿದ್ದೀನಿ ಅಲ್ವಾ, ಆ ಲಾಕ್ ಮೇಲೇ ಲಾಕ್ನ ಮಾಡ್ಕೊಳ್ಳೋಣ. 5 ಚೈನ್ ಲಾಕ್ ಮೇಲೇ ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ ನೆಕ್ಸ್ಟ್ 5 ಚೈನ್ ಇದೆ ಅಲ್ವಾ, ಈ 5 ಚೈನಿಗೆ ಒಂದು ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಮಾಡ್ಕೋಬೇಕು ನೋಡಿ. ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಮಾಡಿಕೊಂಡು ಈಗ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ಬೀಡ್ ಇನ್ಸರ್ಟ್ ಆದಮೇಲೆ ಕ್ರೋಶದ ಮೇಲೆ 2 ಸಲ ದಾರ ತಗೊಳ್ಳೋಣ. ಕ್ರೋಶದ ಮೇಲೆ 2 ಸಲ ದಾರ ತಗೊಂಡು ನೆಕ್ಸ್ಟು 5 ಚೈನ್ ಗ್ಯಾಪ್ ಇದೆ ಅಲ್ವಾ, ಆ ನೆಕ್ಸ್ಟು 5 ಚೈನ್ ಗ್ಯಾಪಿಗೆ ಕ್ರೋಶನ ಹಾಕಿ ದಾರನ ಎಳ್ಕೋಬೇಕು. ಎಳ್ಕೊಂಡಾಗ ಈಗ ಕ್ರೋಶದ ಮೇಲೆ
ನಮಗೆ 4 ಲೂಪ್ ಆಗಿದೆ ನೋಡಿ. 1 2 3 4 ಲೂಪ್ ಆಗಿದೆ. ಈಗ ಸ್ಟಾರ್ಟಿಂಗ್ 2 ಲೂಪಿಂದ 1 ಮಾಡ್ಕೋಬೇಕು. ಈ ಬ್ಯಾಕ್ ಸೈಡ್ ಇರೋ ಬೀಡನ್ನ ಈ ಥರ ಫ್ರಂಟಿಗೆ ಎಳ್ಕೊಂಡು ಆಮೇಲೆ 2 ಲೂಪಿಂದ 1 ಮತ್ತು 2 ಲೂಪಿಂದ 1 ಮಾಡ್ಕೋಬೇಕು. ನೋಡಿ ಇಲ್ಲಿ ಇನ್ನೊಂದ್ಸಲಿ ತೋರಿಸ್ತೀನಿ ನೋಡಿ, ಇನ್ನೊಂದ್ಸಲಿ ತೋರಿಸ್ತೀನಿ. ಬೀಡನ್ನ ಎಳ್ಕೊಳ್ಳಿ. ಬೀಡನ್ನ ಎಳ್ಕೊಂಡು ಕ್ರೋಶದ ಮೇಲೆ 2 ಸಲ ದಾರ ತಗೋಬೇಕು. 2 ಸಲ ದಾರ ತಗೊಂಡು ಈ 5 ಚೈನ್ ಗ್ಯಾಪಿಗೆ ಕ್ರೋಶನ ಹಾಕಿ ದಾರನ ಎಳ್ಕೋಬೇಕು. ಎಳ್ಕೊಂಡಾಗ ಈಗ ಕ್ರೋಶದ ಮೇಲೆ 4 ಲೂಪ್ ಆಗಿದೆ. 4 ಲೂಪ್ ಆಗಿದೆ ಅಲ್ವಾ. ಸ್ಟಾರ್ಟಿಂಗ್ 2 ಲೂಪಿಂದ 1 ಮಾಡ್ಕೊಳ್ಳೋಣ. ಆಮೇಲೆ ಬ್ಯಾಕ್ ಸೈಡ್ ಇರೋ ಬೀಡನ್ನ ಈ ಥರ ಫ್ರಂಟಿಗೆ ಎಳ್ಕೊಂಡು 2ರಲ್ಲಿ 1 ಮಾಡ್ಕೋಬೇಕು. ಆಮೇಲೆ 2ರಿಂದ 1 ಮಾಡ್ಕೋಬೇಕು. ಸೊ ನಾನಿಲ್ಲಿ ತ್ರಿಬಲ್ ಕ್ರೋಶೇನ ಮಾಡ್ತಾ ಇದ್ದೀನಿ. ಬೀಡನ್ನ ಇನ್ಸೆಟ್ ಮಾಡಿ ತ್ರಿಬಲ್ ಕ್ರೋಶೇನ ಮಾಡ್ತಾ ಇರೋದು. ಈಗ ಬೀಡ್ ಇಲ್ದಲೇ ಹಾಗೇನೆ ಒಂದು ತ್ರಿಬಲ್ ಕ್ರೋಶೇನ ಮಾಡ್ಕೊಳ್ಳೋಣ. ನಾನಿಲ್ಲಿ 2 ಟೈಮು ಬೀಡನ್ನ ಇನ್ಸೆಟ್ ಮಾಡಿ ತ್ರಿಬಲ್ ಕ್ರೋಶೇನ ಮಾಡಿದ್ದೀನಿ. ಒಂದು ಹಾಗೇನೆ ತ್ರಿಬಲ್ ಕ್ರೋಶೇನ ಮಾಡಿದ್ದೀನಿ. ಮತ್ತೆ ಈಗ ಬೀಡನ್ನ ಇನ್ಸೆಟ್ ಮಾಡ್ಕೊಳ್ಳೋಣ. ಮತ್ತೆ ಒಂದು ಬೀಡನ್ನ ಇನ್ಸೆಟ್ ಮಾಡ್ಕೋಬೇಕು. ಮತ್ತೆ ಒಂದು ಬೀಡನ್ನ ಇನ್ಸೆಟ್ ಮಾಡಿಕೊಂಡು ಮತ್ತೆ ಕ್ರೋಶದ ಮೇಲೆ 2 ಸಲ ದಾರ ತಗೋಬೇಕು. 2 ಸಲ ದಾರ ತಗೊಂಡು ಈ 5 ಚೈನ್ ಗ್ಯಾಪಿಗೆ ನೋಡಿ, 5 ಚೈನ್ ಗ್ಯಾಪಿಗೆ ಹೋಗಿ ದಾರನ ಎಳ್ಕೋಬೇಕು. ಈಗ ಕ್ರೋಶದ ಮೇಲೆ 4 ಲೂಪ್ ಆಗಿದೆ. 2ರಲ್ಲೊಂದು ಈ ಬ್ಯಾಕ್ ಸೈಡ್ ಇರೋ ಬೀಡನ್ನ ಫ್ರಂಟಿಗೆ ಎಳ್ಕೊಂಡು 2ರಲ್ಲಿ 1 ಮಾಡ್ಕೋಬೇಕು. ಆಮೇಲೆ 2ರಲ್ಲಿ 1 ಮಾಡ್ಕೋಬೇಕು. ಮತ್ತೆ ಒಂದು ಬೀಡನ್ನ ಎಳ್ಕೊಳ್ಳೋಣ. ಈ ಥರ ಬೀಡನ್ನ ಎಳ್ಕೊಂಡು ಕ್ರೋಶದ ಮೇಲೆ 2 ಸಲ ದಾರ ತಗೊಳ್ಳೋಣ. 2 ಸಲ ದಾರ ತಗೊಂಡು 5 ಚೈನ್ ಗ್ಯಾಪಿಗೆ ಹೋಗಿ ದಾರನ ಎಳ್ಕೋಬೇಕು. ಎಳ್ಕೊಂಡಾಗ ಕ್ರೋಶದ ಮೇಲೆ ಈಗ 4 ಲೂಪ್ ಆಗಿದೆ. ಸ್ಟಾರ್ಟಿಂಗ್ 2 ಲೂಪಿಂದ 1 ಮಾಡ್ಕೋಬೇಕು. ನೋಡಿ, ಸ್ಟಾರ್ಟಿಂಗ್ 2 ಲೂಪಿಂದ 1 ಮಾಡ್ಕೊಳ್ಳೋಣ. ಆಮೇಲೆ ಬ್ಯಾಕ್ ಸೈಡ್ ಇರೋ ಬೀಡನ್ನ ಈ ಥರ ಫ್ರಂಟಿಗೆ ಎಳ್ಕೊಂಡು 2 ಲೂಪಿಂದ 1 ಮಾಡ್ಕೊಳ್ಳಿ. ಮತ್ತೆ 2 ಲೂಪಿಂದ 1 ಮಾಡ್ಕೊಳ್ಳಿ. ಅಂದರೆ ನಾನಿಲ್ಲಿ ತ್ರಿಬಲ್ ಕ್ರೋಶೇನ ಮಾಡ್ತಾಯಿದ್ದೀನಿ. ಈಗ 2 ಟೈಮ್ಸು ಬೀಡ್ ಹಾಕಿ ತ್ರಿಬಲ್ ಕ್ರೋಶೇನ ಮಾಡಿದ್ದೀನಿ. ಈಗ ಹಾಗೇನೆ ತ್ರಿಬಲ್ ಕ್ರೋಶೇನ ಮಾಡ್ತಾ ಇದ್ದೀನಿ. ಅಂದರೆ ಬೀಡ್ ಹಾಕ್ತಲೇ ಹಾಗೇನೆ ತ್ರಿಬಲ್ ಕ್ರೋಶೇನ ಮಾಡ್ತಾ ಇರೋದು. ಬೀಡ್ ಹಾಕ್ತಲೇ ಹಾಗೆ ತ್ರಿಬಲ್ ಕ್ರೋಶೇನ ಮಾಡ್ಕೋಬೇಕು. ಮತ್ತೆ ಒಂದು ಬೀಡನ್ನ ಎಳ್ಕೊಳ್ಳೋಣ. ಈಗ ಮತ್ತೆ ಒಂದು ಬೀಡನ್ನ ಎಳ್ಕೊಂಡು ಕ್ರೋಶದ ಮೇಲೆ 2 ಸಲ ದಾರ ತಗೊಳ್ಳೋಣ. ಈ 5 ಚೈನ್ ಗ್ಯಾಪಿಗೆ ಹೋಗಿ ದಾರನ ಎಳ್ಕೊಳ್ಳಿ. ಈಗ 4 ಲೂಪ್ ಆಗಿದೆ. 2ರಲ್ಲೊಂದು ಬ್ಯಾಕ್ ಸೈಡ್ ಇರೋ ಬೀಡನ್ನ ಫ್ರಂಟಿಗೆ ಎಳ್ಕೊಂಡು 2ರಲ್ಲೊಂದು ಮತ್ತೆ 2ರಲ್ಲಿ 1 ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ ತ್ರಿಬಲ್ ಕ್ರೋಶೇನ ಮಾಡ್ತಾಯಿದ್ದೀನಿ. ಮತ್ತೆ ಒಂದು ಬೀಡನ್ನ ಎಳ್ಕೊಳ್ಳೋಣ. ಬೀಡನ್ನ ಎಳ್ಕೊಂಡು ಮತ್ತೆ ತ್ರಿಬಲ್ ಕ್ರೋಶೇನ ಮಾಡ್ಕೋಬೇಕು. ಅಂದರೆ ನಾನಿಲ್ಲಿ ಫಸ್ಟು ಸ್ಟಾರ್ಟಿಂಗಲ್ಲಿ 2 ಬೀಡನ್ನ ಹಾಕಿಬಿಟ್ಟು ತ್ರಿಬಲ್ ಕ್ರೋಶೇನ ಮಾಡಿದ್ದೀನಿ. ಅದಾದಮೇಲೆ ಒಂದು ಹಾಗೇನೆ ತ್ರಿಬಲ್ ಕ್ರೋಶೇನ ಮಾಡ್ತಾ ಇರೋದು. ಮತ್ತೆ ಈಗ ಬೀಡನ್ನ ಎಳ್ಕೊಂಡು ತ್ರಿಬಲ್ ಕ್ರೋಶೇನ ಸ್ಟಾರ್ಟಿಂಗಲ್ಲಿ ನಾವು 2 ತ್ರಿಬಲ್ ಕ್ರೋಶೇನ ಮಾಡ್ಕೋಬೇಕು. ಆಮೇಲೆ ಹಾಗೇನೆ ಒಂದು ತ್ರಿಬಲ್ ಕ್ರೋಶೇನ ಮಾಡಿದ್ದೀನಿ. ಮತ್ತೆ 2 ತ್ರಿಬಲ್ ಕ್ರೋಶೆ ಬೀಡ್ ಹಾಕಿ 2 ತ್ರಿಬಲ್ ಕ್ರೋಶೇನ ಮಾಡ್ಕೊಂಡಿದ್ದೀನಿ. ವಿತೌಟ್ ಬೀಡ್ ಒಂದು ತ್ರಿಬಲ್ ಕ್ರೋಶೇನ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ 2 ಬೀಡ್ ಹಾಕಿ ತ್ರಿಬಲ್ ಕ್ರೋಶೆ ಮತ್ತು ವಿತೌಟ್ ಬೀಡ್ ಒಂದು ತ್ರಿಬಲ್ ಕ್ರೋಶೆ. ಯಾಕಂದರೆ ಈ ಬೀಡ್ಸ್ಗಳೇನಿದೆ ಇದು ನೀಟಾಗಿ ಕುತ್ಕೊಳ್ಳೋದಿಲ್ಲ ಫ್ರೆಂಡ್ಸ್. ಹಾಗಾಗಿ ಈ ರೀತಿಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನೀವು ನಾನು ತೊಗೊಂಡಿರೋ ಬೀಡ್ಗಿಂತ ಸ್ವಲ್ಪ ಸ್ಮಾಲ್ ಸೈಜ್ ಬೀಡ್ಸ್ನ ತೊಗೊಂಡ್ರೆ ಎಲ್ಲ ತ್ರಿಬಲ್ ಕ್ರೋಶೆಗೂ ಬೀಡನ್ನ ಇನ್ಸೆಟ್ ಮಾಡಿನೇ ಮಾಡ್ಕೋಬೋದು. ಇಲ್ಲ ಅಂದರೆ ನಾನು ಇಲ್ಲಿ ಸ್ವಲ್ಪ ದೊಡ್ಡ ಬೀಡನ್ನ ತೊಗೊಂಡಿದ್ದೀನಿ. ಸೊ ಹಾಗಾಗಿ ಬೀಡ್ ನೀಟಾಗಿ ಕೂತ್ಕೊಳ್ಳೋದಿಲ್ಲ ಅನ್ನೋ ಕಾರಣಕ್ಕೆ ನಾನು ಈ ರೀತಿಯಲ್ಲಿ ತ್ರಿಬಲ್ ಕ್ರೋಶೇನ ಮಾಡ್ತಾಯಿದ್ದೀನಿ. ಮತ್ತೆ ಒಂದು ಬೀಡನ್ನ ಎಳ್ಕೊಂಡು ತ್ರಿಬಲ್ ಕ್ರೋಶೇನ ಮಾಡ್ತಾಯಿದ್ದೀನಿ. ಆರ್ಚ್ ಏನಿದೆ ಫ್ರೆಂಡ್ಸ್, ಈ ಆರ್ಚ್ ಪೂರ್ತಿ ಕಂಪ್ಲೀಟ್ ಆಗೋ ರೀತಿಯಲ್ಲಿ ನಾವು ಯಾವ ರೀತಿಯಲ್ಲಿ ತ್ರಿಬಲ್ ಕ್ರೋಶೇನ ಮಾಡ್ತಿದ್ದೀವೋ ಅದೇ ರೀತಿಯಲ್ಲಿ ನೀವು ತ್ರಿಬಲ್ ಕ್ರೋಶೇನ ಮಾಡಬೇಕು. ಸ್ಟಾರ್ಟಿಂಗ್ 2 ತ್ರಿಬಲ್ ಕ್ರೋಶೆಗೆ ಬೀಡನ್ನ ಇನ್ಸೆಟ್ ಮಾಡಬೇಕು. ಆಮೇಲೆ ಒಂದು ತ್ರಿಬಲ್ ಕ್ರೋಶೆಗೆ ಬೀಡನ್ನ ಇನ್ಸೆಟ್ ಮಾಡೋದಿಲ್ಲ, ಹಾಗೇ ತ್ರಿಬಲ್ ಕ್ರೋಶೇನ ಮಾಡ್ತೀವಿ. ಮತ್ತು 2 ಬೀಡನ್ನ ಇನ್ಸೆಟ್ ಮಾಡಿ ತ್ರಿಬಲ್ ಕ್ರೋಶೇನ ಮಾಡ್ತೀವಿ. ಒಂದು ಹಾಗೇ ತ್ರಿಬಲ್ ಕ್ರೋಶೇನ ಮಾಡ್ತೀವಿ. ಇದೇ ಥರ ನಾವು ಆರ್ಚ್ ಪೂರ್ತಿ ಕಂಪ್ಲೀಟ್ ಮಾಡ್ಕೋಬೇಕು. ಅಂದರೆ ನಾವಿಲ್ಲಿ ಏನು 5 ಚೈನ್ ಹಾಕಿದ್ದೀವೋ ಈ 5 ಚೈನ್ ಫುಲ್ಲು ಫಿಲ್ ಆಗಬೇಕು. ಆ ರೀತಿಯಲ್ಲಿ ತ್ರಿಬಲ್ ಕ್ರೋಶೇನ ಮಾಡ್ಕೊಳ್ಳಿ. ಈಗ ಆರ್ಚ್ ಪೂರ್ತಿ ಕಂಪ್ಲೀಟ್ ಆಗಿದೆ. 5 ಚೈನ್ ಏನಿದೆ ಅಲ್ವಾ, ಈ 5 ಚೈನಿಗೆ ಹೋಗಿ ಒಂದು ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಮಾಡ್ಕೋಬೇಕು.
ಇಲ್ಲಿ ಆರ್ಚ್ ಪೂರ್ತಿ ಕಂಪ್ಲೀಟ್ ಆಗಲಿಕ್ಕೆ ನನಗೆ ಒಟ್ಟು 14 ತ್ರಿಬಲ್ ಕ್ರೋಶೆ ಬೇಕಾಯಿತು ಫ್ರೆಂಡ್ಸ್. ಹಾಗೆ ಇಲ್ಲಿ ಬೀಡು 1 2 3 4 5 6 7 8 9 10 10 ಬೀಡ್ ಬೇಕಾಯಿತು. ಹಾಗೆ 14 ತ್ರಿಬಲ್ ಕ್ರೋಶೆ ಬೇಕಾಯಿತು. ನೀವು ಅಷ್ಟೇ ಇದೇ ರೀತಿ ಮಾಡ್ಕೊಳ್ಳಿ. ನೆಕ್ಸ್ಟು 5 ಚೈನ್ನ ಹಾಕಿಬಿಟ್ಟು ಲಾಕ್ ಮಾಡಿದ್ದೀವಿ ಅಲ್ವಾ, ಆ ಲಾಕ್ ಮೇಲೇ ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ ಈಗ ಮತ್ತೆ 5 ಚೈನ್ನ ಹಾಕ್ಕೊಳ್ಳೋಣ. 1 2 3 4 5 5 ಚೈನ್ನ ಹಾಕ್ಬಿಟ್ಟು ಈ 5 ಚೈನ್ ಏನು ಲಾಕ್ ಮಾಡಿದ್ದೀವಿ ಅಲ್ವಾ, ಈ ಲಾಕ್ ಮೇಲೇ ಲಾಕ್ನ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ನೆಕ್ಸ್ಟು 5 ಚೈನಿಗೆ ಒಂದು ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ ಈಗ ಒಂದು ಬೀಡನ್ನ ತಗೊಂಡು ಇಲ್ಲಿಂದನೇ ಡಿಸೈನ್ಸ್ನ ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ್. ಬೀಡನ್ನ ಎಳ್ಕೊಂಡು ಕ್ರೋಶದ ಮೇಲೆ 2 ಸಲ ದಾರ ತಗೊಳ್ಳಿ. ಕ್ರೋಶದ ಮೇಲೆ 2 ಸಲ ದಾರ ತಗೊಳ್ಳೋಣ. ನೆಕ್ಸ್ಟು 5 ಚೈನ್ ಇದೆ ಅಲ್ವಾ, ಈ 5 ಚೈನ್ಗೆ ಕ್ರೋಶನ ಹಾಕಿ ಈ ಥರ ದಾರನ ಎಳ್ಕೋಬೇಕು. ಈಗ ಕ್ರೋಶದ ಮೇಲೆ 4 ಲೂಪ್ ಆಗಿದೆ. ಸ್ಟಾರ್ಟಿಂಗ್ 2 ಲೂಪಿಂದ 1 ಮಾಡ್ಕೋಬೇಕು. ಆಮೇಲೆ ಬ್ಯಾಕ್ ಸೈಡ್ ಇರೋ ಬೀಡನ್ನ ಈ ಥರ ಫ್ರಂಟಿಗೆ ಎಳ್ಕೊಂಡು 2ರಲ್ಲಿ 1 ಮಾಡ್ಕೊಳ್ಳಿ, ಮತ್ತು 2ರಲ್ಲಿ 1 ಮಾಡ್ಕೊಳ್ಳಿ. ಅಂದರೆ ನಾನು 3 ಟೈಮ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ತ್ರಿಬಲ್ ಕ್ರೋಶೆನ ನಾನು ಮಾಡ್ತಾ ಇರೋದಿಲ್ಲಿ. ಮತ್ತೆ ಒಂದು ಬೀಡನ್ನ ಎಳ್ಕೊಳ್ಳೋಣ. ಬೀಡನ್ನ ಎಳ್ಕೊಂಡು ಕ್ರೋಶದ ಮೇಲೆ 2 ಸಲ ದಾರ ತಗೊಳ್ಳೋಣ. 5 ಚೈನ್ ಗ್ಯಾಪಿಗೆ ಹೋಗಿ ದಾರನ ಎಳ್ಕೋಬೇಕು. ಸ್ಟಾರ್ಟಿಂಗ್ 2 ಲೂಪಿಂದ 1 ಮಾಡ್ಕೊಳ್ಳಿ. ಆಮೇಲೆ ಬ್ಯಾಕ್ ಸೈಡ್ ಇರೋ ಬೀಡನ್ನ ಫ್ರಂಟಿಗೆ ಎಳ್ಕೊಂಡು 2ರಲ್ಲಿ 1 ಮತ್ತು 2ರಲ್ಲಿ 1 ಮಾಡ್ಕೋಬೇಕು. ಈಗ 2 ಟೈಮ್ಸು ಬೀಡನ್ನ ಹಾಕ್ಬಿಟ್ಟು ತ್ರಿಬಲ್ ಕ್ರೋಶೆನ ಮಾಡಿದ್ದೀನಿ. ಈಗ ಬೀಡ್ ಇಲ್ದಲೆ ಹಾಗೇನೆ ತ್ರಿಬಲ್ ಕ್ರೋಶೆನ ಮಾಡ್ತಾ ಇದ್ದೀನಿ. ವಿತೌಟ್ ಬೀಡು ಒಂದು ತ್ರಿಬಲ್ ಕ್ರೋಶೆನ ಮಾಡ್ಕೋಬೇಕು. ಒಂದು ಬೀಡನ್ನ ಎಳ್ಕೊಳ್ಳಿ. ಬೀಡನ್ನ ಎಳ್ಕೊಂಡು ಈಗ ಬೀಡ್ ಹಾಕಿ ತ್ರಿಬಲ್ ಕ್ರೋಶೆನ ಮಾಡ್ಕೋಬೇಕು. 2 ಬೀಡ್ ಹಾಕಿ ತ್ರಿಬಲ್ ಕ್ರೋಶೆನ ಮಾಡ್ಕೋಬೇಕು ಫ್ರೆಂಡ್ಸ್. ಮತ್ತು 1 ಹಾಗೇನೆ ತ್ರಿಬಲ್ ಕ್ರೋಶೆನ ಮಾಡ್ಕೋಬೇಕು. ಒಟ್ಟು ನಾವು ಸ್ಟಾರ್ಟಿಂಗ್ ಆರ್ಚಲ್ಲಿ 14 ತ್ರಿಬಲ್ ಕ್ರೋಶೆನ ಮಾಡ್ಕೊಂಡಿದ್ದೀವಿ. ಇಲ್ಲೂ ಅಷ್ಟೇ 14 ತ್ರಿಬಲ್ ಕ್ರೋಶೆನೇ ಮಾಡ್ಕೋಬೇಕು. ಇದೇ ಥರ ನಾವು ಆರ್ಚ್ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಆರ್ಚ್ ಪೂರ್ತಿ ಕಂಪ್ಲೀಟ್ ಮಾಡಿಕೊಂಡು ಇದೇ ಥರ ಡಿಸೈನ್ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಡಿಸೈನ್ ಪೂರ್ತಿ ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ನ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ನಾನಿಲ್ಲಿ ಸೆಕೆಂಡ್ ಸ್ಟೆಪ್ಪು ಸಹ ಕಂಪ್ಲೀಟ್ ಮಾಡಿದ್ದೀನಿ. ಕೊನೆಯಲ್ಲಿ 2 ಚೈನ್ಸ್ನ ಹಾಕಿ ದಾರನ ಟ್ರಿಮ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈಗ ನೆಕ್ಸ್ಟ್ ಸ್ಟೆಪ್ನ ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ. ಸ್ಟಾರ್ಟಿಂಗಲ್ಲಿ ನಾವು ಏನು ಲಾಕ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಆ ಲಾಕ್ ಮೇಲೇ ಲಾಕ್ನ ಮಾಡ್ಕೋಬೇಕು. ನಾನಿಲ್ಲಿ ನೆಕ್ಸ್ಟ್ ಸ್ಟೆಪ್ಪಿಗೆ ಬೇರೆ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಏನು ಲಾಕ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಆ ಲಾಕ್ ಮೇಲೇ ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ ನೆಕ್ಸ್ಟು 5 ಚೈನ್ ಇದೆ ಅಲ್ವಾ, ಈ 5 ಚೈನಿಗೆ ಒಂದು ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋಣ. ಸೊ 5 ಚೈನಿಗೆ ಲಾಕ್ನ ಮಾಡಿಕೊಂಡು ಈಗ ಚೈನ್ಸ್ನ ಹಾಕ್ಕೊಳ್ಳಿ. 1 2 3 4 ಚೈನ್ನ ಹಾಕಿ ನೋಡ್ತೀನಿ. ಆಗಲಿಲ್ಲ ಅಂದರೆ ಇನ್ನೊಂದು ಚೈನ್ನ ಹಾಕ್ಕೊಳ್ಳಿ. 5 ಚೈನ್ನ ಹಾಕ್ಕೊಂಡು 5 ಚೈನ್ ಏನು ಲಾಕ್ ಮಾಡಿದ್ದೀವಿ ಅಲ್ವಾ, ಆ ಲಾಕ್ ಮೇಲೇ ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ ಈಗ ನೋಡಿ, ಈ ಒಂದು ಸಿಂಗಲ್ ಕ್ರೋಶೆನ ಸ್ಕಿಪ್ ಮಾಡಿ ತ್ರಿಬಲ್ ಕ್ರೋಶೆ ಮೇಲ್ಗಡೆ ಹೋಲಿದೆ ಅಲ್ವಾ, ಅಲ್ಲಿಗೆ ಹೋಗಿ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಆದಮೇಲೆ ಈಗ ದಾರನ ಮೇಲ್ ಮಾಡಿ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಬೀಡ್ ಇನ್ಸರ್ಟ್ ಆದಮೇಲೆ ಈಗ ನೆಕ್ಸ್ಟು ತ್ರಿಬಲ್ ಕ್ರೋಶೆ ಮೇಲ್ಗಡೆ ಹೋಲಿದೆ ಅಲ್ವಾ, ಅಲ್ಲಿಗೆ ಹೋಗಿ ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ಮತ್ತು ಈಗ ಹಾಗೇನೆ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಬೀಡ್ ಹಾಕ್ತಲೇ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಈಗ ದಾರನ ಮೇಲ್ ಮಾಡಿ ಒಂದು ಬೀಡನ್ನ ಇನ್ಸೆಟ್ ಮಾಡ್ಕೋಬೇಕು. ಬೀಡ್ ಹಾಕಿ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಬೀಡನ್ನ ಇನ್ಸೆಟ್ ಮಾಡಿ ನೆಕ್ಸ್ಟು ತ್ರಿಬಲ್ ಕ್ರೋಶೆ ಮೇಲ್ಗಡೆ ಹೋಲಿಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಸೊ ಸಿಂಗಲ್ ಕ್ರೋಶೆ ಆಗುತ್ತೆ ಫ್ರೆಂಡ್ಸ್.
ಮತ್ತೆ ಈಗ ಹಾಗೇನೆ ಒಂದು ಸಿಂಗಲ್ ಕ್ರೋಶೇನ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಬೀಡ್ ಹಾಕ್ತಲೇ ಹಾಗೇನೆ ಒಂದು ಸಿಂಗಲ್ ಕ್ರೋಶೇನ ಮಾಡ್ತಾ ಇದ್ದೀನಿ. ಒಂದು ಬೀಡನ್ನ ಮತ್ತೆ ಈಗ ಒಂದು ಬೀಡನ್ನ ಇನ್ಸೆಟ್ ಮಾಡ್ಕೊಳ್ಳೋಣ. ಬೀಡ್ ಇನ್ಸೆಟ್ ಆದಮೇಲೆ ನೆಕ್ಸ್ಟು ತ್ರಿಬಲ್ ಕ್ರೋಶೆ ಮೇಲ್ಗಡೆ ಹೋಲಿಗೆ ಹೋಗಿ ಸಿಂಗಲ್ ಕ್ರೋಶೇನ ಮಾಡ್ಕೋಬೇಕು. ಅಂದರೆ ಬೀಡ್ ಹಾಕಿ ಒಂದು ಸಿಂಗಲ್ ಕ್ರೋಶೇನ ಮಾಡ್ತಾ ಇದ್ದೀನಿ. ವಿತೌಟ್ ಬೀಡ್ ಒಂದು ಸಿಂಗಲ್ ಕ್ರೋಶೇನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ. ಮತ್ತೆ ಒಂದು ಬೀಡನ್ನ ಇನ್ಸೆಟ್ ಮಾಡ್ಕೊಳ್ಳೋಣ. ಈಗ ಒಂದು ಬೀಡನ್ನ ಇನ್ಸೆಟ್ ಮಾಡಿ ಸಿಂಗಲ್ ಕ್ರೋಶೇನ ಮಾಡ್ಕೊಳ್ಳೋಣ. ಬೀಡ್ ಹಾಕಿ ಒಂದು ಸಿಂಗಲ್ ಕ್ರೋಶೇನ ಮಾಡ್ತಾ ಇದ್ದೀನಿ. ಈಗ ವಿತೌಟ್ ಬೀಡ್ ಒಂದು ಸಿಂಗಲ್ ಕ್ರೋಶೆ. ಮತ್ತೆ ಒಂದು ಬೀಡನ್ನ ಇನ್ಸೆಟ್ ಮಾಡೋಣ. ಬೀಡ್ ಆದಮೇಲೆ ನೆಕ್ಸ್ಟ್ ತ್ರಿಬಲ್ ಕ್ರೋಶೆ ಮೇಲ್ಗಡೆ ಹೋಲಿಗೆ ಹೋಗಿ ಒಂದು ಸಿಂಗಲ್ ಕ್ರೋಶೇನ ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆ ಆದಮೇಲೆ ಹಾಗೇನೆ ಒಂದು ಸಿಂಗಲ್ ಕ್ರೋಶೆ. 2 ಟೈಮ್ಸ್ ಸಿಂಗಲ್ ಕ್ರೋಶೆ ಆಗಿದೆ. ಒಂದು ಬೀಡನ್ನ ಇನ್ಸೆಟ್ ಮಾಡ್ತಿದ್ದೀನಿ. ಒಂದು ಬೀಡ್ ಇನ್ಸೆಟ್ ಆದಮೇಲೆ ನೆಕ್ಸ್ಟ್ ತ್ರಿಬಲ್ ಕ್ರೋಶೆ ಮೇಲ್ಗಡೆ ಹೋಲಿಗೆ ಹೋಗಿ ಸಿಂಗಲ್ ಕ್ರೋಶೇನ ಮಾಡ್ಕೋಬೇಕು. ನಾವಿಲ್ಲಿ ಎಲ್ಲ ತ್ರಿಬಲ್ ಕ್ರೋಶೆ ಮೇಲ್ಗಡೆ ಹೋಲಲ್ಲೂ ಸಿಂಗಲ್ ಕ್ರೋಶೇನ ಮಾಡ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್. ಒಂದು ಬೀಡ್ ಹಾಕಿ ಸಿಂಗಲ್ ಕ್ರೋಶೇನ ಮಾಡ್ತೀವಿ, ಒಂದು ವಿತೌಟ್ ಬೀಡ್ ಹಾಗೇನೆ ಸಿಂಗಲ್ ಕ್ರೋಶೇನ ಮಾಡ್ತೀವಿ. ಮತ್ತು ನೆಕ್ಸ್ಟು ತ್ರಿಬಲ್ ಕ್ರೋಶೆ ಮೇಲ್ಗಡೆ ಹೋಲಿಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಆರ್ಚ್ ಪೂರ್ತಿ ಕಂಪ್ಲೀಟ್ ಆಗಿದೆ. ಈಗ 5 ಚೈನ್ ಏನು ಲಾಕ್ ಮಾಡಿದ್ದೀವಿ, ಸಿಂಗಲ್ ಕ್ರೋಶೇನ ಸ್ಕಿಪ್ ಮಾಡಿ ನೆಕ್ಸ್ಟು 5 ಚೈನ್ ಏನು ಲಾಕ್ ಮಾಡಿದ್ದೀವಿ ಅಲ್ವಾ, ಆ ಲಾಕ್ ಮೇಲೇ ಲಾಕ್ನ ಮಾಡ್ಕೋಬೇಕು. ಈಗ 5 ಚೈನ್ಸ್ನ ಹಾಕ್ಕೊಳ್ಳೋಣ. 1 2 3 4 5 5 ಚೈನ್ಸ್ನ ಹಾಕ್ಕೊಂಡು ಈ 5 ಚೈನ್ ಏನು ಲಾಕ್ ಮಾಡಿದ್ದೀನಿ ಅಲ್ವಾ, ಆ ಲಾಕ್ ಮೇಲೇ ಲಾಕ್ನ ಮಾಡ್ಕೊಳ್ಳಿ. 5 ಚೈನ್ ಲಾಕ್ ಮೇಲೇ ಲಾಕ್ನ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ನೆಕ್ಸ್ಟು ತ್ರಿಬಲ್ ಕ್ರೋಶೆ ಮೇಲ್ಗಡೆ ಹೋಲಿದೆ ಅಲ್ವಾ, ಅಲ್ಲಿಗೆ ಹೋಗಿ ಒಂದು ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಸಿಂಗಲ್ ಲಾಕ್ ಆದಮೇಲೆ ಒಂದು ಬೀಡನ್ನ ಇನ್ಸೆಟ್ ಮಾಡ್ಕೊಳ್ಳೋಣ. ಒಂದು ಬೀಡನ್ನ ಇನ್ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ ಇನ್ಸೆಟ್ ಆದಮೇಲೆ ನೆಕ್ಸ್ಟ್ ತ್ರಿಬಲ್ ಕ್ರೋಶೆ ಮೇಲ್ಗಡೆ ಹೋಲಿದೆ ಅಲ್ವಾ, ಅಲ್ಲಿಗೆ ಹೋಗಿ ಸಿಂಗಲ್ ಕ್ರೋಶೇನ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಮತ್ತು ನೋಡಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ ಮಾತ್ರ ಒಂದೊಂದೇ ಸಿಂಗಲ್ ಕ್ರೋಶೆ ಆದಮೇಲೆ ನಾನು ಬೀಡನ್ನ ಇನ್ಸೆಟ್ ಮಾಡಿದ್ದೀನಿ. ಅದಾದಮೇಲೆ 2 ಸಿಂಗಲ್ ಕ್ರೋಶೆ ಅಂದರೆ ಬೀಡ್ ಹಾಕಿ ಒಂದು ಲಾಕು, ವಿತೌಟ್ ಬೀಡ್ ಒಂದು ಲಾಕು, ಮತ್ತು ಬೀಡ್ ಹಾಕಿ ಅಂದರೆ 2 ಸಿಂಗಲ್ ಕ್ರೋಶೆ ಆದಮೇಲೆ ಒಂದು ಬೀಡು, 2 ಸಿಂಗಲ್ ಕ್ರೋಶೆ ಆದಮೇಲೆ ಒಂದು ಬೀಡು. ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ ಮಾತ್ರ ಒಂದೊಂದು ಸಿಂಗಲ್ ಕ್ರೋಶೆ ಆದಮೇಲೆ ಬೀಡನ್ನ ಹಾಕಿದ್ದೀನಿ. ಇದೇ ಥರ ನೀವು ಆರ್ಚ್ಗಳನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ನಾನು ಆರ್ಚ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ನಾನಿಲ್ಲಿ ಆರ್ಚ್ ಪೂರ್ತಿ ಕಂಪ್ಲೀಟ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕೊನೆಯಲ್ಲಿ 2 ಚೈನ್ಸ್ನ ಹಾಕಿ ದಾರನ ಟ್ರಿಮ್ ಮಾಡ್ಕೊಂಡಿದ್ದೀನಿ. ಇಷ್ಟೇ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ. ತುಂಬಾ ಚೆನ್ನಾಗಿರುತ್ತೆ. 3 ಸ್ಟೆಪ್ಪಲ್ಲಿ ಇದು ಬ್ರೈಡಲ್ ಡಿಸೈನ್ ತುಂಬಾ ಚೆನ್ನಾಗಿದೆ ನೋಡಿ. ಮತ್ತು ಇಲ್ಲಿ ಈ 5 ಚೈನ್ ಏನು ಹಾಕಿದ್ದೀನಿ ಅಲ್ವಾ, ಈ 5 ಚೈನಿಗೆ ನಾನು ಕುಚ್ಚನ್ನ ಕಟ್ಬಿಟ್ಟು ಡಿಸೈನ್ನ ಫೈನಲ್ ಲುಕ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ತೋರಿಸ್ತೀನಿ. ನಾನಿಲ್ಲಿ 5 ಚೈನ್ ಏನು ಹಾಕಿದ್ನೋ ಅಲ್ಲಿ ಕುಚ್ಚನ್ನು ಸಹ ಕಟ್ಟಿದ್ದೀನಿ. ಕುಚ್ಚನ್ನ ಕಟ್ಟಲಿಕ್ಕೆ 127 ದಾರನ ತೊಗೊಂಡಿದ್ದೀನಿ. ತುಂಬಾ ಈಸಿಯಾಗಿ ಬಿಗಿನರ್ಸು ಸಹ ಆರಾಮಾಗಿ ಹಾಕ್ಬೋದು ಫ್ರೆಂಡ್ಸ್. ಈ ಡಿಸೈನು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬ್ರೈಡಲ್ಗಂತೂ ಈ ಡಿಸೈನ್ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಫಾಸ್ಟ್ ಮೂವಿಂಗು ಕೂಡ ನಿಮ್ಗೆ ಏನಾದರೂ ಫಾಸ್ಟ್ ಮೂವಿಂಗು ಸ್ಯಾರಿ ಕುಚ್ ಡಿಸೈನ್ ಬೇಕು ಅಂದರೆ ಈ ಡಿಸೈನ್ನ ಟ್ರೈ ಮಾಡ್ಬೋದು. ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಹೊಸೊಬ್ರು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದಕ್ಕೆ ನಾವು ಚಾರ್ಜಸ್ ಮಾಡ್ತೀವಿ ಅನ್ನೋದಾದರೆ 700 to 800 ಚಾರ್ಜಸ್ ಮಾಡ್ಬೋದು ಫ್ರೆಂಡ್ಸ್. ಇಷ್ಟೇ ಅಂತ ಹೇಳಲಿಕ್ಕಾಗಲ್ಲ, ಕಡಿಮೆ ಜಾಸ್ತಿ ನೋಡಿಕೊಂಡು ಚಾರ್ಜಸ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವೀಡಿಯೋಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.